ಜಾತಿಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಆತುರಾತುರದಲ್ಲಿ ಗಣತಿ ಮುಗಿಸೋದಕ್ಕೆ ಮುಂದಾಯ್ತಾ ಸರ್ಕಾರ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆ ಕಾಡ್ತಾ ಇದೆ. ನಡೆಯೋದಕ್ಕೂ ಕೂಡ ಬಾರದ ವಿಶೇಷ ಚೇತನರನ್ನ ಇಲ್ಲಿ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಿಶೇಷ ಚೇತನ ಸರ್ಕಾರಿ ನೌಕರರು ಸಮೀಕ್ಷೆ ಮಾಡುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆಯಂತೆ. ಚೇತನರಿಗೂ ಕೂಡ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇವರಿಗೆ ಜಾತಿ ಗಣತಿ ಸಮೀಕ್ಷೆಗೆ ಬಳಸ್ಕೊಂಡಿಲ್ಲ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಜಾತಿ ಗಣತಿ ಸಮೀಕ್ಷೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿಯೇ ವಿಶೇಷ ಚೇತನರನ್ನ ಕರ್ತವ್ಯಕ್ಕೆ ನಿಯೋಜನೆ ಕೂಡ ಮಾಡೋದಿಲ್ಲ. ಈ ಕುರಿತು ಸುಪ್ರೀಂ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಆದರೆ ಜಾತಿ ಜನಗಣತಿಗೆ ರಾಜಧಾನಿಯಲ್ಲಿ ಜಿಬಿಎದಿಂದ ಸಮೀಕ್ಷೆಗೆ ಸೂಚನೆಯನ್ನ ನೀಡಲಾಗಿದೆ. ವಿಕಲಚೇತನ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷ ಬೀರಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯ ನಿರ್ವಹಿಸೋದಕ್ಕೆ ನಮಗೆ ಹಿಂಜರಿಕೆ ಇಲ್ಲ, ಸಂಪೂರ್ಣವಾಗಿ ನಡೆಯೋದಕ್ಕೆ ಬಾರದ ನಾವು ದಿನಕ್ಕೆ 150 ಮನೆಗೆ ಹೋಗೋದು ಅಂತಂದ್ರೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಜಿಬಿಎ ಆದೇಶಿಸುವ ಮುನ್ನ ಪರಿಶೀಲಿಸಬೇಕಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ವಿಶೇಷ ಚೇತನರ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನೌಕರರಿಗೆ ಆದೇಶವನ್ನ ಕೂಡ ಮಾಡಲಾಗಿದೆ ಅಂತ ಹೇಳಿ ಈ ಒಂದು ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇವತ್ತೇನು ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿಯಲ್ಲಿ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ವಿಕಲಚೇತರನ್ನ ಏನು ಗಣತಿದಾರನ ಏನು ಎಲಿಮೆಂಟರ್ ಆಗಿ ನೇಮಕ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಸುಮಾರು 300 ವಿಕಲಚೇತನ ವಿವಿಧ ಇಲಾಖೆಯಲ್ಲಿ ಅಂದ್ರೆ ಸಚಿವಾಲಯ ಇರ್ಬೋದು, ಕಂದಾಯ ಇಲಾಖೆ ಇರಬೇಕು, ನೀರು ಮತ್ತು ಒಳಚರಂಡಿ ಈ ರೀತಿಯಾಗಿ ಅನೇಕ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಸುಮಾರು 300 ವಿಕಲಚೇತನ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ 300 ವಿಕಲಚೇತರಲ್ಲಿ ಸುಮಾರು 30ರಿಂದ 40 ಜನಕ್ಕೆ ವಿಕಲಚೇತರಿಗೆ ಇವತ್ತು ಗಣತಿದಾರನಾಗಿ ಏನು ಸಮೀಕ್ಷೆ ಮಾಡಕ್ಕೆ ನೇಮಕ ಮಾಡಿರೋದು ಬಹಳ ಖಂಡನೀಯ. ಯಾಕಂದ್ರೆ ಇವತ್ತು ನೋಡಿ ವಿಕಲಚೇತರ ನಾವೇನಂದ್ರೆ ಇವತ್ತು ತಾವು ನೀಡುವಂತ ನಾವು ಉದಾಹರಣೆ ನಾವು ಶಿಕ್ಷಕರಾಗಿದ್ದರೆ ನಮ್ಮ ಕರ್ತವ್ಯ ಹೆಂಗೆ ಮಾಡ್ತೀವಿ, ನಾವು ಶಿಕ್ಷಕರಿಗೆ ಪಾಠ ಮಾಡ್ತೀವಿ, ಬೇರೆ ಇದ್ರೆ ನಮ್ಮ ಫೈಲ್ ನೋಡೋದಾಗಲಿ ನಮ್ಮ ಕರ್ತವ್ಯ ನಾವು ನಿರ್ವಹಿಸ್ತೀವಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಮಗೆ ವಿಕಲಚೇತನರಿಗೆ ಏನಂದ್ರೆ ಏನು ಚುನಾವಣೆ ಈಗಾಗಲೇ ಗೊತ್ತಿದೆ, ಚುನಾವಣೆ ಕಾರ್ಯದ ವಿನಂತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಗಣತಿಗೆ ನೇಮಕ ಮಾಡಿರೋದು ಬಹಳ ಶೋಚನೀಯ ಸ್ಥಿತಿ.